ಮಹಾಯುದ್ಧ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮುಂದುವರೆದಿದೆ. ಇವತ್ತು 32ನೇ ದಿವಸ. ಒಂದು ಕಡೆ ಸಂಧಾನದ ಬಗ್ಗೆ ಅಮೆರಿಕ ಪದೇ ಪದೇ ಪ್ರಸ್ತಾಪ ಮಾಡ್ತಲೇ ಇತ್ತು. ಆದ್ರೆ ಯಾವ ಸಂಧಾನಕ್ಕೂ ಇರಾನ್ ಮಾತ್ರ ಬಗ್ತಾ ಇಲ್ಲ. ಸಂಧಾನಕ್ಕೆ ಒಪ್ಪದ ಇರಾನ್ಗೆ ಟ್ರಂಪ್ ಮತ್ತೊಮ್ಮೆ ಕಠಿಣ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಫೈನಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ನಾವು ಒಪ್ಪೋದಿಲ್ಲ ಅಂತ ಇರಾನ್ ಈ ಕ್ಷಣಕ್ಕೂ ಹೇಳ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕಾದಿಂದ ಗಲ್ಫ್ ದೇಶಗಳಿಗೆ ಮತ್ತಷ್ಟು ಸೇನೆಯನ್ನ ರವಾನೆ ಮಾಡಲಾಗಿದೆ. ಗಲ್ಫ್ ದೇಶಗಳಲ್ಲಿ ಅಮೆರಿಕಾದ 57,000 ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಹಾಗಾದ್ರೆ ತೀವ್ರ ಸ್ವರೂಪದ ದಾಳಿಗೆ ಅಮೆರಿಕ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಇರಾನ್ ಮೇಲೆ ಅಣ್ವಸ್ತ್ರ ಬಾಂಬ್ ಅನ್ನ ಅಮೆರಿಕ ಹಾಕುತ್ತಂತೆ. ಈ ಬಗ್ಗೆ ವಿಶ್ವಸಂಸ್ಥೆಯ ಮಾಜಿ ಅಧಿಕಾರಿಯೊಬ್ಬರು ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊಹಮ್ಮದ್ ಸಫಾ ಅನ್ನೋ ಅಧಿಕಾರಿ ಈ ಹೇಳಿಕೆಯನ್ನ ಕೊಟ್ಟಿರೋದು. ಲಾಭಿ ಕಾರಣಕ್ಕೆ ಅಣುಬಾಂಬ್ ದಾಳಿ ಹೊರಬಿದ್ದಿಲ್ಲ, ಇಡೀ ವಿಶ್ವಕ್ಕೆ ಆತಂಕ ಎದುರಾಗುತ್ತೆ ಅಂತ ಹೇಳಿ ಸಫಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಇರಾನ್ ಇದಕ್ಕೆ ಸುಮ್ಮನೆ ಕುತ್ಕೊಂಡಿಲ್ಲ. ಟ್ರಂಪ್ ಅವ್ರ ಸೇನೆಯನ್ನ ಕಳಿಸ್ಲಿ, ನಾವು ನೋಡ್ಕೋತೀವಿ ಅಂತ ಹೇಳಿ ಎದುರೇಟನ್ನ ಕೊಡ್ತಾ ಇದೆ. ಕಳೆದ ಒಂದು ವಾರದಿಂದ ಬೆಳವಣಿಗೆ ಗಮನಿಸ್ಕೊಂಡು ಬರೋದಾದ್ರೆ ಅಮೆರಿಕ ಪದೇ ಪದೇ ಸಂಧಾನದ ಬಗ್ಗೆ ಪ್ರಸ್ತಾಪ ಮಾಡ್ತಲೇ ಇದೆ. ಆದ್ರೆ ಇರಾನ್ ಮಾತ್ರ ಇದಕ್ಕೆ ಒಪ್ಕೊಳ್ತಾ ಇಲ್ಲ. ನಾವಂತೂ ಅವ್ರ ಕೈಕಾಲು ಹಿಡಿತಾ ಇಲ್ಲ. ಅವರೇ ಪದೇ ಪದೇ ಬೇರೆ ಬೇರೆ ದೇಶಗಳ ಮುಖೇನ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಆದ್ರೆ ನಮ್ಮ ಷರತ್ತುಗಳಿಗೆ ಅವ್ರು ಓಕೆ ಅನ್ನೋದಾದ್ರೆ ನಾವು ಮಾತುಕತೆಗೆ ಬರ್ತೀವಿ ಅಂತ ಇರಾನ್ ಹೇಳ್ತಾ ಇತ್ತು. ಆದ್ರೆ ಈಗ ಫೈನಲಿ ಒಂದು ಯುದ್ಧ ನಿಲ್ಲಿಸುವಂತ ನಿಟ್ಟಿನಲ್ಲಿ ಕಡೇ ವಾರ್ನಿಂಗ್ ಇದು ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಬಟ್ ಇರಾನ್ ಮಾತ್ರ ಇದಕ್ಕೆ ಸೊಪ್ಪನ್ನ ಹಾಕ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ. ಇನ್ನೊಂದು ಕಡೆ ದೊಡ್ಡ ಮಟ್ಟದ ದಾಳಿಗೆ ಅಮೆರಿಕ ಪ್ಲಾನ್ ಮಾಡ್ಕೊಂಡಿದೆ ಇರಾನ್ ಮೇಲೆ ಅಂತ ಹೇಳಿ ವಿಶ್ವಸಂಸ್ಥೆಯ ಮಾಜಿ ಅಧಿಕಾರಿಯೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಫೋಟಕವಾದಂತ ಹೇಳಿಕೆ. ಇನ್ಫ್ಯಾಕ್ಟ್ ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ಇದು ಪರಿಣಾಮವನ್ನ ಬೀರುತ್ತೆ ಅಂತಾನು ಕೂಡ ಅಧಿಕಾರಿ ಹೇಳ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಸಾಕಷ್ಟು ಸತಿ ವಾರ್ನಿಂಗ್ ಅಂತ ಟ್ರಂಪ್ ಕೊಟ್ಟಿದ್ದಾಯ್ತು, ಬಟ್ ಫೈನಲ್ ವಾರ್ನಿಂಗ್ ಅಂತ ಕೊಟ್ಟಿರೋದ್ರಿಂದ ಇದನ್ನ ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಕ್ ಸಾಧ್ಯ ಇದೆ? ಮತ್ತೆ ದಾಳಿಯ ಸ್ವರೂಪದ ಬಗ್ಗೆ ಈಗ ಒಂದಿಷ್ಟು ಚರ್ಚೆಗಳಾಗ್ತಿದೆ. ಅಮೆರಿಕ ಯಾವ ಸ್ವರೂಪದಲ್ಲಿ ದಾಳಿ ಮಾಡಬಹುದು? ಇದು ಕ್ಲೈಮ್ಯಾಕ್ಸಾ? ಶರ್ಮಿತಾ, ಏರಿಯಲ್ ಸರ್ವೆಗಳಲ್ಲಿ ಕೇವಲ ಸಾಕಷ್ಟು ದಾಳಿಗಳನ್ನ ನೋಡ್ತಾ ಇದೀವಿ ನಾವು. ಅದರಲ್ಲಿ ಪ್ರಮುಖವಾಗಿ ಕಟ್ಟಡಗಳನ್ನ ಮತ್ತೆ ಏನೋ ಪ್ಲಾಂಟ್ಗಳನ್ನು ಉಡಿಸ್ ಮಾಡ್ತಾ ಇದ್ರು ಅಮೆರಿಕ ಮತ್ತು ಇಸ್ರೇಲ್ ಸೇರಿ. ಈಗ ಗ್ರೌಂಡ್ ಲೆವೆಲ್ ಆಪರೇಷನ್ ಶುರು ಮಾಡಿದ್ರೆ ಮೋಸ್ಟ್ಲಿ ಒಂದು ಕಡೆಯಿಂದ ಆಪರೇಷನ್ ಶುರು ಆಗುತ್ತೆ. ಗ್ರೌಂಡ್ ಲೆವೆಲ್ ಆಪರೇಷನ್ ಆದಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಏನೋ ಅಣ್ವಸ್ತ್ರವನ್ನು ಸ್ಟಾಕ್ ಮಾಡಿದೆ ಇರಾನು, ಅದನ್ನು ಏನೋ ಸೀಸ್ ಮಾಡುವಂಥ ಪ್ರಯತ್ನದ ಪ್ರಮುಖ ಭಾಗವಾಗಿ ಇಲ್ಲಿ ಭೂಸೇನೆಯನ್ನು ನುಗ್ಗಿಸುವಂಥ ಪ್ರಯತ್ನ ಆಗ್ತಿರೋದು ಅಮೆರಿಕದ ಕಡೆಯಿಂದ. ಅಲ್ಲಿನ ಪಾರ್ಲಿಮೆಂಟ್ ಈಗ ಫೈನಲ್ ಆಗಿ ಅಪ್ರೂವಲ್ ಏನು ಕೊಟ್ಟಿರೋಂಗೆ ಕಾಣಲ್ಲ. ಅದು ಚಿಂತನೆಯಲ್ಲಿದೆ. ಅಂದರೆ ಟ್ರಂಪ್ಗೆಲ್ಲಿರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ, ಸೊ ಭೂಸೇನೆಯನ್ನು ಕಳಿಸ್ಬೇಕು ಅಂತಕ್ಕಂಥದ್ದು ಹೆಚ್ಚುವರಿಯಾಗಿ. ಆದರೆ ಟ್ರಂಪ್ ಯಾವುದಕ್ಕಿಂತ ಫೈನಲ್ ಆಗಿ ಅಪ್ರೂವಲ್ ಕೊಟ್ಟಿಲ್ಲ. ಅಂದರೆ ಕಳೆದ 2-3 ದಿನಗಳಿಂದ ಭೂಸೇನೆಯನ್ನು ಕಳಿಸ್ಬೇಕು ಅನ್ನೋ ಚರ್ಚೆ ನಡೀತಾನೆ ಇದೆ. ಅಡಿಷ್ನಲ್ ಆಗಿ ಒಂದು 20,000 ಸೈನಿಕರನ್ನ ಕಳಿಸುವಂಥ ಪ್ರಯತ್ನ ಆಗ್ತಿದೆ. ಅದಕ್ಕೆ ಪ್ರಮುಖವಾಗಿ ಕಾರ್ಗ್ ಐಲ್ಯಾಂಡ್ ಏನಿದೆ, ಅಲ್ಲಿ ಏನೋ ಸಾಕಷ್ಟು ತೈಲ ಸಂಗ್ರಹಣಾ ಘಟಕಗಳಿದೆ, ಅದನ್ನು ಸೀಸ್ ಮಾಡೋ ಪ್ರಮುಖ ಉದ್ದೇಶದಿಂದ ಟ್ರಂಪ್ ಈ ಯೋಚನೆಯನ್ನು ಮಾಡತಕ್ಕಂಥದ್ದು. ಸೊ ಈಗಷ್ಟೇ ಬಂದಿರೋ ಮಾಹಿತಿ ಪ್ರಕಾರ ಇರಾನ್ ಗಲ್ಫ್ ರಾಷ್ಟ್ರಗಳು ಒಂದು ಬಿಗ್ ಶಾಕ್ ಕೊಟ್ಟಿದೆ. ಏನಂದರೆ ಇಷ್ಟು ದಿನ ಅರ್ಮುಜ್ ಜಲಸಂಧಿಯಲ್ಲಿ ಏನು ಹಡಗುಗಳಿಗೆ ಅವರು ಟೋಲ್ನ ಕಲೆಕ್ಟ್ ಮಾಡ್ತಾ ಇದ್ರು, ಆ ಟೋಲನ್ನು ಈಗ ಅವರು ಡಾಲರ್ ಮತ್ತು ಆಯಾ ದೇಶಗಳ ಏನು ಕರೆನ್ಸಿ ಇತ್ತು ಅದ್ರ ರೂಪದಲ್ಲೇ ಪಡಿತಾ ಇದ್ವು. ಆದರೆ ಇರಾನ್ ಬೆಳಗ್ಗೆ ಒಂದು ಆರ್ಡರ್ ಮಾಡಿದೆ. ಏನಂದರೆ ಅರ್ಮುಜ್ ಜಲಸಂಧಿಯಲ್ಲಿ ಯಾವ್ಯಾವ ಹಡಗುಗಳು ಪಾಸ್ ಆಗುತ್ತೆ ಅದು ರಿಯಲ್ ಕರೆನ್ಸಿ, ಅಂದರೆ ಇರಾನ್ನ ಕರೆನ್ಸಿ ಏನು ರಿಯಲ್ ಕರೆನ್ಸಿ ಇದೆ ಆ ಕರೆನ್ಸಿಯಲ್ಲೇ ದುಡ್ಡನ್ನು ಟೋಲನ್ನು ಕಟ್ಟಿ ಹಡಗುಗಳು ಪಾಸ್ ಆಗಬೇಕು ಅಂತಕ್ಕಂಥದ್ದು ಒಂದು ಷರತ್ತನ್ನು ವಿಧಿಸಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಏನೇನೋ ಕರೆನ್ಸಿಗಳಿದ್ದು ಅವರು ಅನಿವಾರ್ಯವಾಗಿ ಈಗ ರಿಯಲ್ಗೆ ಕನ್ವರ್ಟ್ ಮಾಡಿ ಅಲ್ಲಿ ಆ ಟೋಲನ್ನು ದುಡ್ಡು ಕಟ್ಟಿ ಬರಬೇಕಾಗತ್ತೆ. ಮತ್ತು ಇಲ್ಲಿ ಪ್ರಮುಖವಾಗಿ ಏನಂದರೆ ಮೊದಲಿಂದಲೂ ಇಸ್ರೇಲ್ ಮತ್ತು ಅಮೆರಿಕಾಗೆ ಹಡಗುಗಳನ್ನು ಬಿಡ್ತಾ ಇರಲಿಲ್ಲ ಇರಾನು. ಅದನ್ನು ಈಗ ಕಂಟಿನ್ಯೂ ಮಾಡಿದೆ. ಯಾವುದೇ ಒಂದು ಹಡಗು ಅಂದರೆ ಇನ್ನಷ್ಟು ಬಂದೋಬಸ್ತ್ ಮಾಡಿದೆ. ಏನೋ ಅಮೆರಿಕ ಈಗ ಸೇನೆಯನ್ನು ಡೆಪ್ಲಾಯ್ ಮಾಡ್ತಾ ಇದೆ, ಫೈನಲ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಮತ್ತು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತಕ್ಕಂಥ ಏನು ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನೋ ಕದ್ದು ಮುಚ್ಚಿ ಕೆಲವು ಏನು ಹಡಗುಗಳು ಏನಾದರೂ ಹೋಗ್ತಿದ್ವು ಅಂಥ ಹಡಗುಗಳನ್ನ ಕೂಡ ಬಿಗಿ ಬಂದೋಬಸ್ತ್ ಮಾಡಿ ಬಿಡ್ತಾ ಇಲ್ಲ. ಮತ್ತು ಇರಾನ್ ಒಂದು ವಾರ್ನಿಂಗ್ ಮಾಡ್ತಾ ಇದೆ. ಏನಂದರೆ ಟ್ರಂಪ್ ಯಾಕೆ ಪದೇ ಪದೇ ಈ ಸಂಧಾನದ ಮಾತುಕತೆಯಲ್ಲಿ ಬೇರೆ ದೇಶಗಳ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾರೆ? ಹಾಗೇನಾದರೂ ನಮ್ಮ ಕಂಡೀಷನ್ಗಳಿಗೆ ಒಪ್ಪಿ ಅವರು ಸಂಧಾನಕ್ಕೆ ಬರದೇ ಆದರೆ ಡೈರೆಕ್ಟಾಗಿ ಅಮೆರಿಕದವರೇ ಮಾತುಕತೆ ಕೂರ್ಲಿ ಅಂತಕ್ಕಂಥದ್ದು ಅಲ್ಲಿನ ಕೆಲವು ಏನೋ ವಿಶ್ಲೇಷಕರು ಮತ್ತು ಅಲ್ಲಿನ ಸೇನಾಧಿಕಾರಿಗಳು ಹೇಳ್ತಕ್ಕಂಥದ್ದು. ಅಂದರೆ ಪಾಕಿಸ್ತಾನವನ್ನು
ಅಥವಾ ಈಜಿಪ್ಟನ್ನೋ ಈ ರೀತಿ ಮುಂದೆ ಬಿಡೋದ್ರ ಬದಲು ಟ್ರಂಪೇ ನೇರವಾಗಿ ಬಂದು ಮಾತಾಡಲಿ, ನಮ್ಮ ಕಂಡೀಷನ್ ಏನಿದೆ ಒಂದಿಷ್ಟು ಏನೋ ವ್ಯತ್ಯಾಸಗಳಾಗ್ಬೋದು. ಅಂದರೆ ಅಮೆರಿಕ 15 ಕಂಡೀಷನ್ಗಳನ್ನ ಹಾಕಿದೆ, ಈ ಕಡೆ ಇರಾನ್ 5 ಕಂಡೀಷನ್ಗಳನ್ನ ಹಾಕಿದೆ. ಈ ಕಂಡೀಷನ್ಗಳಲ್ಲಿ ಹಗ್ಗಜಗ್ಗಾಟಗಳು ನಡೀತಿರೋದ್ರಿಂದ ಎಷ್ಟು ದಿನ ಹೀಗೆ ಲ್ಯಾಗ್ ಮಾಡೋದು? ಒಂದಿಷ್ಟು ಕೂತು ಮಾತುಕತೆ ಆದರೆ ಏನಾದರೂ ಸಮಸ್ಯೆ ಬಗೆಹರಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇರಾನ್ ಇದೆ. ಫೈನ್. ಅಂದ್ರೆ ಈಗ ಸಂಧಾನಕ್ಕೆ ನಾವು ಒಪ್ಪಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಆದ್ರೆ ಅಮೆರಿಕ ಈಗ ಸೇನೆಯನ್ನ ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತಷ್ಟು ಸಂಖ್ಯೆಯನ್ನ ಜಾಸ್ತಿ ಮಾಡಿರೋದ್ರಿಂದ ನಾವು ನೋಡ್ಕೋತೀವಿ ಎಷ್ಟು ಜನ ಬೇಕಾದ್ರೆ ಸೇನೆಯನ್ನ ಕಳಿಸ್ಲಿ ಅಂತ ಇರಾನ್ ಹೇಳ್ತಿರೋದ್ರಿಂದ ಈ ಪ್ರತಿ ದಾಳಿಗೆ ಯಾವ ತರ ಸಿದ್ಧತೆಗಳನ್ನ ಇರಾನ್ ಮಾಡ್ಕೊಂಡಿದೆ ಹಂಗಾದ್ರೆ ರಮೇಶ್? ಶರ್ಮಿತಾ, ಇದುವರೆಗೂ ಅಮೆರಿಕ ಒಂದು ಬ್ಯಾಲಿಸ್ಟಿಕ್ ಮಿಷನ್ಗಳಿಗೆ ಸುಮಾರು 30,000 ಕೋಟಿಯನ್ನು ಖರ್ಚು ಮಾಡಿದೆ. ಅಂದರೆ ಮೊನ್ನೆ ಒಂದು ರಿಪೋರ್ಟ್ ಬಂದಿತ್ತು, 850 ಕ್ಷಿಪಣಿಗಳನ್ನ ಉಡಾವಣೆ ಮಾಡಿದೆ ಅಂತ. ಅದರದ್ದು ಲೆಕ್ಕಾಚಾರನೇ 30,000 ಕೋಟಿ ಇದೆ. ಹಾಗಾಗಿ ಅಮೆರಿಕದ ಬೆಳಗ್ಗೆದ ಒಂದು ನ್ಯೂಸ್ ಬರ್ತಾ ಇದೆ, ಗಲ್ಫ್ ರಾಷ್ಟ್ರಗಳಿರ್ತಕ್ಕಂಥ ಕೆಲವು ರಾಷ್ಟ್ರಗಳು ಅಮೆರಿಕದಲ್ಲಿ ಡಿಫೆನ್ಸ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಟೆಂಡರ್ ಕರಿಬೇಕು ಅಂತ ಆಗ್ರಹ ಮಾಡಿದ್ವು. ಅದಕ್ಕೆ ಅಲ್ಲೊಬ್ಬ ಮಿನಿಸ್ಟ್ರನ್ನ ಬುಕ್ ಮಾಡಿದ್ವು, ಒಂದಿಷ್ಟು ಲಂಚ ಕೊಡೋದಕ್ಕೆ ಮುಂದಾಗಿತ್ತು ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ಅಂದರೆ ಗಲ್ಫ್ನಲ್ಲಿರ್ತಕ್ಕಂಥ ಕೆಲವು ರಾಷ್ಟ್ರಗಳು ಅಮೆರಿಕದ ಮೇಲೆ ಒತ್ತಡ ಏರಿ ಇರಾನ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಯುದ್ಧಕ್ಕೆ ಏನೇನೋ ಸಿದ್ಧತೆಗಳು ಬೇಕೋ ಅದಕ್ಕೆ ನಾವು ಫಂಡಿಂಗ್ ಮಾಡ್ತೀವಿ ಅಂತಕ್ಕಂಥ ಮುಂದೆ ಬಂದಿದ್ವು ಅಂತಕ್ಕಂಥ ಒಂದು ಸುದ್ದಿ ಬರ್ತಾ ಇದೆ. ಇದು ಅಂದರೆ ಅಮೆರಿಕದ ಹತ್ರ ಸೇನೆಗೆ ಬೇಕಾಗಿರ್ತಕ್ಕಂಥ ಫಂಡ್ ಇರಲಿಲ್ವಾ, ಇನ್ನೊಬ್ಬ ವ್ಯಕ್ತಿ ಒಬ್ಬ ದಲ್ಲಾಳಿ ಮೂಲಕ ಒಬ್ಬ ಬ್ರೋಕರೇಜ್ ಬಂದ್ಬಿಟ್ಟು ಆ ಬ್ರೋಕರು ಅಮೆರಿಕದ ರಕ್ಷಣೆಯಲ್ಲಿ ಇರ್ತಕ್ಕಂಥ ಒಬ್ಬ ಸೆಕ್ರೆಟರಿನ ಮೀಟ್ ಮಾಡಿ ನಿಮ್ಮ ಯುದ್ಧಕ್ಕೆ ಏನೇನು ಬೇಕೋ ಅಗತ್ಯವಾಗಿ ಫಂಡಿಂಗು ಅದನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಹೇಳಿದ್ರು ಅಂತಕ್ಕಂಥದ್ದು ಒಂದು ಸುದ್ದಿ ಬರ್ತಾ ಇದೆ. ಆದರೆ ಅಮೆರಿಕ ಇದನ್ನು ಸಾರಾಸಗಟಾಗಿ ತಳ್ಳಿ ಹಾಕಿದೇನು. ಯಾವನೊಬ್ಬ ಬ್ರೋಕರ್ ಬಂದ್ಬಿಟ್ಟು ಸೇನೆಗೆ ನೀವು ಫಂಡಿಂಗ್ ಮಾಡ್ತೀನಿ ಅಂತಕ್ಕಂಥ ವರದಿ ಬಂದಿರೋದೆಲ್ಲ ಸುಳ್ಳು. ಆ ರೀತಿಯ ಯಾವುದೇ ಘಟನೆಗಳು ಆಗಿಲ್ಲ. ನಮ್ಮ ಸೇನೆಗೆ ಏನೇನು ಅಗತ್ಯವಾಗಿ ಎಷ್ಟು ಫಂಡ್ ಬೇಕೋ ಅದು ನಮ್ಮ ಹತ್ರ ಇದೆ. ಯಾವುದೇ ಬ್ರೋಕರ್ ಕೂಡ ಬಂದಿಲ್ಲ, ನಮ್ಮ ರಕ್ಷಣಾ ಇಲಾಖೆ ಸೆಕ್ರೆಟರಿನೂ ಕೂಡ ಮಾತಾಡಿಸಿಲ್ಲ ಅಂತಕ್ಕಂಥದ್ದು ಸಾರಾಸಗಟಾಗಿ ತಳ್ಳಿ ಹಾಕಿದೆ. ಇನ್ನೊಂದು ಇರಾನ್ ನೋಡೋದಾದರೆ, ಇರಾನು ಮೊದಲಿಂದಲೂ ಸಾಕಷ್ಟು ಅವ್ರದ್ದು ಕ್ಷಿಪಣಿಗಿನ್ನ ಡ್ರೋನ್ ಅಟ್ಯಾಕ್ ಜಾಸ್ತಿ ಆಗಿರ್ತಕ್ಕಂಥದ್ದು ನಾನು ಮೊದಲೇ ಹೇಳ್ತಾ ಇದ್ದೆ. ಇರಾನ್ ತನಗೆ ಬೇಕಾದ ಡ್ರೋನ್ಗೆ ಬೇಕಾದಂಥ ಸ್ಪೇರ್ ಪಾರ್ಟ್ಸ್ಗಳನ್ನ ಚೈನಾದಿಂದ ತರಿಸ್ಕೊಳ್ಳೋದು ಅಂತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಅಮೆರಿಕ ಒಂದು ಕ್ಷಿಪಣಿಯನ್ನು ಉಡಾವಣೆ ಮಾಡಿದರೆ ಅದು ಸುಮಾರು 25ರಿಂದ 30 ಕೋಟಿ ಇದೆ ಒಂದು ಕ್ಷಿಪಣಿ. ಸೊ ಅದನ್ನು ಡೆಮಾಲಿಷ್ ಮಾಡೋದಕ್ಕೆ ಇವರು ಇಲ್ಲಿ ರಡಾರ್ ಸಿಸ್ಟಮ್ ಎಲ್ಲ ಯೂಸ್ ಮಾಡಬೇಕಾಗತ್ತೆ. ಅಂಥ ಟೈಮಲ್ಲಿ ಇವರು ಸಾಕಷ್ಟು ಸಮಯದಲ್ಲಿ ಡ್ರೋನ್ಗಳನ್ನೇ ಯೂಸ್ ಮಾಡಿರ್ತಕ್ಕಂಥದ್ದು. ಅಂದರೆ ಅಮೆರಿಕ ಯುದ್ಧಕ್ಕೆ ಸಾಕಷ್ಟು ಹಣವನ್ನು ಸಾವಿರಾರು ಕೋಟಿಯನ್ನು ಖರ್ಚು ಮಾಡ್ತಾ ಇದೆ. ಆದರೆ ಇರಾನ್ ಕಡಿಮೆ ಖರ್ಚಿನಲ್ಲೇ ಅಮೆರಿಕವನ್ನು ಒಂದು ರೀತಿ ಡಿಸ್ಟರ್ಬ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿದ್ರೆ, ಈ ಸಣ್ಣ ಪುಟ್ಟ ಐ ಟಿ ಹಬ್ಬಿರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲಿ ದಾಳಿ ಮಾಡ್ತಕ್ಕಂಥದ್ದು, ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಒಂದಿಷ್ಟು ಕಿರಿಕಿರಿ. ಅಂದರೆ ಸಂಪೂರ್ಣವಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅಮೆರಿಕದ ಮೇಲೆ ದಾಳಿ ಮಾಡಿ ನಾಶ ಮಾಡ್ತೀನಿ ಅಂತಕ್ಕಂಥದ್ದಲ್ಲ, ಸಣ್ಣ ಪುಟ್ಟ ದಾಳಿಗಳ ಮೂಲಕ ಒಂದಿಷ್ಟು ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು, ಎಜಿಟೇಷನ್ ಆಗ್ತಕ್ಕಂಥದ್ದು. ಅಂದರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ಮೇಲೆ ದಾಳಿ ಅಂದಾದ ತಕ್ಷಣ ಇರಾನ್ ನೋಡಿ ಯಾವ ಲೆವೆಲ್ಗೆ ಹೊಡಿತಿದೆ ಅನ್ನೋದು ಪ್ರಮುಖ ಪ್ರಶ್ನೆ ಆಗುತ್ತೆ. ಅಲ್ಲಿ ಅದರ ನಾಶ ಎಷ್ಟಾಗಿದೆ ಅಥವಾ ಎಷ್ಟಾಗಿದೆ, ನಾಶದ ಪ್ರಮಾಣ ಎಷ್ಟಾಗಿದೆ ಅನ್ನೋದಕ್ಕಿಂತ ಅಮೆರಿಕದ ಮೇಲೆ ಇರಾನ್ ದಾಳಿ ಮಾಡ್ತಿದೆ ಅಂತಕ್ಕಂಥ ಸುದ್ದಿ ದೊಡ್ಡದಾಗ್ತಾ ಹೋಗುತ್ತೆ. ಹೀಗಾಗಿ ಅಮೆರಿಕಕ್ಕೆ ಒಂದು ರೀತಿ ಕಿರಿಕಿರಿಯನ್ನು ಜಾಸ್ತಿ ಮಾಡ್ತಾ ಇದೆ ಇರಾನ್, ಪ್ರಮುಖವಾಗಿ ನೋಡೋದಾದ್ರೆ ಶರ್ಮಿತಾ.